ಆವ ದೇಹವ ಕೊಡಲಿ. ಹರಿಮತ್ತಾವಲೋಕದೊಳಡಲಿತ ಮತ್ತಾವ ದೇಶದೊಳಿರಲಿ ಆವಾವಸ್ಥೆಗಳು ಬರಲಿ. ಈ ವಿಧದಿ ಜಡಚೇತನದೊಳು ಪರಾವರೇಶನ ರೂಪಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯ ಬೇಡುಕೊಂಡಾಡು. ಪರಮಾತ್ಮ ಯಾವ ದೇಹ ಕೊಡ್ಲಿ, ಯಾವ ಲೋಕದಲ್ಲಿ ಬೇಕಾದ್ರೆ ಇಟ್ಟಿರಲಿ, ಯಾವ ದೇಶದಲ್ಲಿಡ್ಲಿ, ಯಾವ ಅವಸ್ಥೆ ಬೇಕಾದ್ರೆ ಜೀವನಿಗೆ ಬಂದಿರಲಿ, ಆ ಜೀವರು ಏನು ಮಾಡಬೇಕು? ದೇಶದಲ್ಲಿದ್ದಾಗ ಯಾವ ದೇಹ ಬಂದಾಗಲೂ ಕೂಡ ಅದು ಪರಮಾತ್ಮನ ಪೂಜೆ ಅಂತಲೇ ಮಾಡಬೇಕು. ಈ ವಿಧದಿ ಜಡ ಚೇತನದೊಳು ಎಲ್ಲಾ ಕಡೆ ಜಡಗಳಲ್ಲಿ ಚೇತನದಲ್ಲಿ ಪರಮಾತ್ಮನ ರೂಪ ಗುಣಗಳನ್ನು ಚಿಂತಿಸ್ತಾ ಜ್ಞಾನ ಭಕ್ತಿ ಬೇಡು ಅಂತಾರೆ. ಗೋಪಾಲದಾಸರ ಒಂದು ಪದ್ಯ ನೋಡಿದರೆ, ಒಂದು ಸುಳಾದಿ ನೋಡಿದರೆ ಇದರ ಭಾವ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಗೋಪಾಲದಾಸರು ಹೇಳ್ತಾರೆ, ನೀಲವರ್ಣದ ಸ್ವಾಮಿ ನಿಲ್ಲು ನಿಲ್ಲಯ್ಯ ದೇವ ನೀಲವರ್ಣದ ಸ್ವಾಮಿ, ನಾನು ಯಾವ ಜನ್ಮದಲ್ಲಿ ಹುಟ್ಟಿದರೂ ಕೂಡ ನನ್ನಿಂದ ನಿನ್ನ ಪೂಜೆ ಆಗುವ ಹಾಗೇನೆ ನೀನು ಮಾಡು ಅಂತಾರೆ. ಯಾವ ಜನ್ಮದಲ್ಲಿ ಬೇಕಾದ್ರೂ ಹುಟ್ಟಿಸು, ಯಾವ ದೇಶದಲ್ಲಿ ಬೇಕಾದ್ರೂ ಹುಟ್ಟಿಸು, ಯಾವ ದೇಹ ಬೇಕಾದ್ರೂ ಕೊಡು, ಯಾವ ಅವಸ್ಥೆ ಬೇಕಾದ್ರೂ ಕೊಡು, ನಿನ್ನ ಪೂಜೆನೆ. ಹೇಗೆ ಅಂತಂದ್ರೆ, ಜಲಗಳಲ್ಲಿ ನೀರಿನಲ್ಲಿ ನನ್ನನ್ನು ನೀರಾಗಿ ಹುಟ್ಟಿಸಿದೆ ಅಂತ ತಿಟ್ಟು. ಪರಮಾತ್ಮ ನೀರಾಗಿ ಹುಟ್ಟಿಸಿದ. ಗೋಪಾಲದಾಸರು ಹೇಳ್ತಾರೆ, ಆವಾಗ ನಾನು ನಿನ್ನ ಅಭಿಷೇಕಕ್ಕಾದೆ ಅಂತ. ನೀರಾಗಿ ನನಗೆ ನೀರಿನ ಜನ್ಮ ಬಂತು, ನಿನ್ನ ಅಭಿಷೇಕಕ್ಕಾದೆ. ಯಾವುದೋ ಒಂದು ನೆಲದಲ್ಲಿ ಹುಟ್ಟಿಸಿದೆ ಅಂತ ಇಟ್ಕೋ. ಯಾವ ನೆಲದಲ್ಲಿ ನಾನು ಹುಟ್ಟಿರಲಿ, ನನ್ನ ಒಳಗಿರ್ತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನಿಗೆ ಆ ನೆಲ ಪೀಠ, ಇದು ಮಂದಾಸನ ಅಂತ ನಾನು ಭಾವಿಸ್ತೇನೆ ಅಂತ. ಯಾವ ನೆಲದಲ್ಲಿ ಹುಟ್ಟಿದರೂ ಕೂಡ ಆ ನೆಲವೇ ಭಗವಂತನಿಗೆ ಪೀಠ. ಯಾವ ಭಗವಂತನಿಗೆ? ನಮ್ಮೊಳಗಿರತಕ್ಕಂಥ ಪರಮಾತ್ಮನಿಗೆ ನಾವಿದ್ದ ನೆಲವೇ ಪೀಠ. ಹಸುವಾಗಿ ನನ್ನನ್ನು ಹುಟ್ಟಿಸಿದೆ ಅಂತ ಇಟ್ಟುಕೋ. ಒಂದು ಗೋವಿನ ಜನ್ಮ ಬಂತು, ಆಕಳ ಜನ್ಮ ಬರಲಿ, ಅದರ ಹಾಲು ನಿನಗೆ ಅಭಿಷೇಕಕ್ಕೆ ಅಂತ ನಾನು ಭಾವಿಸ್ತೇನೆ. ನಾನೇನು ಆಕಳಾಗಿ ಹುಟ್ಟಿಸಿದೆ ಅಂತ ನಾನೇನು ನಿನ್ನ ಬೈಯೋದಿಲ್ಲ, ಕೊರಗೋದಿಲ್ಲ. ನಿನಗೆ ಅಭಿಷೇಕಕ್ಕೆ ಹಾಲು ಬೇಕಲ್ಲ. ನಾವು ಹಾಲು ಹಿಡ್ಕೊಂಡು ಹಾಕುವವರು ಮಾತ್ರ ಆದ್ರೆ ಹೇಗೆ? ಹಾಲು ಕೊಡೋ ಹಸುನೂ ಆದ್ರೆ ತಪ್ಪೇನಿಲ್ಲ. ಪರಮಾತ್ಮ ನೀನು ಕೊಟ್ರೆ ಅದೇ ಭಾಗ್ಯ ಅಂತ ನಾ ಚಿಂತನೆ ಮಾಡ್ತೇನೆ ಅಂತಾರೆ. ಹಸು ಆಗಬಾರ್ದಂತೆ. ಆದ್ರೆ ಹಸು ಹಾಲು ಕೊಟ್ಟಾಗ ಹಾಲು ಅಭಿಷೇಕ ಮಾಡುವವರು ಮಾತ್ರ ಆಗಬೇಕು ಅಂದ್ರೆ ಹೇಗೆ? ಹಾಲಿಗೆ ಅಭಿಷೇಕಕ್ಕೆ ಹಾಲು ಬೇಕೋ ಬೇಡವೋ? ಆದ್ರಿಂದ ನೀನು ಗೋವಿನ ಜನ್ಮ ಕೊಟ್ರೆ ನಿನ್ನ ಪೂಜೆಗಾಗಿ ಹಾಲು ಕೊಡುವಂಥ ಗೋವಾಗಬೇಕು. ಯಾರೋ ಕುಡಿಯುವಂಥ ಹಾಲು ಆಗಬಾರ್ದು, ಯಾರಿಗೋ ಹೋಗಿ ಸೇರುವಂಥ ಹಾಲು ಅದು ಆಗಬಾರ್ದು. ಒಂದು ವೇಳೆ ಗೋವಿನ ಜನ್ಮ ಕೊಟ್ಟರು ಕೂಡ ಆ ಗೋವಿನ ಹಾಲು ಯಾರಾದ್ರೂ ಒಬ್ಬ ವೈದಿಕನ ಮನೆಯಲ್ಲೇ ನಾನು ಹಸುವಾಗಿ ಹುಟ್ಟಿಬಿಟ್ರೆ ಆವಾಗ ಅದರ ಹಾಲು ನಿನಗೆ ಅಭಿಷೇಕಕ್ಕಾಗ್ತದೆ. ವೆಂಕಟೇಶ ಮಹಾತ್ಮೆಯಲ್ಲಿ ಚೋಳರಾಜನ ಕಥೆ ಬರ್ತದೆ. ಚೋಳರಾಜನಿಗೆ ಒಂದು ಗೋಪಾಲಿಕೆ ಹಸು ಕೊಟ್ಲಂತೆ. ಪುತ್ರಾರ್ಥ ಮಕರೋತ್ತದ ಅಂತ. ಗೋಪಾಲಿಕೆ ಲಕ್ಷ್ಮೀದೇವಿಯೇ ಒಂದು ದನಕಾಯುವ ಹುಡುಗಿಯಾಗಿ ಬಂದು ಒಂದು ಹಸುವನ್ನು ಮಾರಿದ್ಲಂತೆ. ಆ ಹಸು ಯಾರು ಅಂದ್ರೆ ಬ್ರಹ್ಮದೇವರೇ ಹಸುವಾಗಿದ್ರಂತೆ. ಗೋಪಾಲದಾಸರು ಹೇಳೋ ಮಾತು, ನನ್ನನ್ನು ಹಸುವಾದರೂ ಮಾಡು ಪರವಾಗಿಲ್ಲ ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇ ಹಸುವಾಗಿದ್ರು. ಪ್ರಾರಬ್ಧ ಕರ್ಮದಿಂದ ಅಲ್ಲ, ಅವರು ಮಾಡಿದ ಪಾಪ ಕರ್ಮದಿಂದ ಅಲ್ಲ. ಅವರು ಹಸುವಾದದ್ದು ಪರಮಾತ್ಮನಿಗೆ ತಾನು ಹಾಲಾಗಬೇಕು ಅಂತ, ಹಾಲು ಕೊಡುವವನಾಗಬೇಕು ಅಂತ ಹಸುವಾಗಿದ್ದು. ಲಕ್ಷ್ಮೀದೇವಿ ಬಂದು ಆ ಹಸುವನ್ನು ಕೊಟ್ಟು ಹೋದ್ಲು. ಅವನೇನು ಮಾಡಿದ್ಲು? ಆ ಹೇಳುವಾಗ ಕೊಡುವಾಗ ಹೇಳಿದ್ದಂತೆ ಲಕ್ಷ್ಮೀದೇವಿ, ಇದು 10ರೊಂದಿಗೆ 11 ಅಂತ ಮಾಡಿಬಿಡಬೇಡ, 10 ಜೊತೆಗೆ 11 ಆಗಬಾರ್ದು, ಇದು ವಿಶಿಷ್ಟವಾದ ಗೋವು ಅಂತ ಹೇಳಿಕೊಟ್ರೆ ಅವನೇನ್ ಮಾಡಬೇಕಾಗಿತ್ತು? ಹಾಗಾದ್ರೆ ಇದು ನಮ್ಮ ದೇವರಿಗೆ ಅಭಿಷೇಕಕ್ಕೆ ಮೀಸಲು ಮಾಡಿಬಿಡೋಣ ಹಾಲು ಅಂತ ಅವನಿಗೆ ಯೋಚನೆ ಬರಲಿಲ್ಲ. ವಿಶೇಷವಾದ ಗೋವು ಅಂತ ಅಂದ್ಕೊಳ್ಳಿ, ಹಾಗಾದ್ರೆ ನಮ್ಮ ಮಗನಿಗೇ ಕುಡಿಸಿದ್ರಾಯ್ತು ಅಂತ ಅವನು ಅಂದ್ಕೊಂಡ. ಆದ್ರಿಂದ ಆ ಹಸು ಆಮೇಲೆ ಹಾಲು ಕೊಡ್ಲಿಲ್ಲಂತ. ಹಾಲೇ ಕೊಡ್ಲಿಲ್ಲಂತ, ಮನೇಲಿ ಹಾಲೇ ಕೊಡ್ಲಿಲ್ಲ. ತಿರುಪತಿ ಬೆಟ್ಟಕ್ಕೆ ಬಂದು ಅಲ್ಲಿ ಹುತ್ತದಲ್ಲಿ ಸುರಿಸಿ ಹೋಗ್ತಾ ಇತ್ತಂತ. ಯಾಕೆ? ಅವನ ಮಗನಿಗೋಸ್ಕರ ಮೀಸಲಿತ್ತು. ಬ್ರಹ್ಮದೇವರು ಹಸುವಾದದ್ದು ಪರಮಾತ್ಮನಿಗೆ ಹಾಲಾಗಬೇಕು ಅಂತ, ಭಗವಂತನಿಗೆ ಆ ಹಾಲಿನ ಅಭಿಷೇಕ ಆಗಬೇಕು ಅಂತ ಹಸುವಾಗಿತ್ತು. ಅದನ್ನು ಹೇಳ್ತಾರೆ, ಏನು ಜನ್ಮಗಳಲ್ಲಿ ಬಂದು ಕರೆದ ಪಾಲು ಶ್ರೀನಾರಾಯಣ ನಿನಗೆ ಅಭಿಷೇಕವು. ನನ್ನನ್ನು ಗಿಡ ಮರ ಬೇಕಾದ್ರೆ ಸ್ಥಾವರ ಜನ್ಮ ಕೊಟ್ಟು ಗಿಡ ಮರಗಳನ್ನಾಗಿ ಬೇಕಾದ್ರೆ ಹುಟ್ಟಿಸು. ಆದ್ರೆ ಯಾವುದು ಕಾಂಗ್ರೆಸ್ ಗಿಡ ಅಂತಾರಲ್ಲ ಅದನ್ನು ಮಾತ್ರ ಹುಟ್ಟಿಸ್ಬೇಡ ಅಂತಾರೆ. ಜಾಲಿ ಗಿಡ ಅದು ಹುಟ್ಟಿಸ್ಬೇಡ, ತುಳಸಿ ಗಿಡವಾಗಿ ಹುಟ್ಟಿಸು, ಗುಲಾಬಿ ಗಿಡ ಹೂವಿನ ಗಿಡವಾಗಿ ಹುಟ್ಟಿಸು, ಮಲ್ಲಿಗೆ ಗಿಡವಾಗಿ ಹುಟ್ಟಿಸು, ಪರವಾಗಿಲ್ಲ, ನಿನಗೆ ಪೂಜೆ ಆಗ್ತದೆ ಅಂತ. ಇಂಥದ್ದು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಆನೆ ಕುದುರೆ ಹಾಗೆ ಹುಟ್ಟಿಸಬೇಕಾದ್ರೆ ಪರವಾಗಿಲ್ಲ, ಯಾವ ಆನೆ ಆಗಬೇಕು?
ವೇದವ್ಯಾಸ ದೇವರನ್ನ ಮೇಲಿಟ್ಟು ಸರ್ವಮೂಲ ಗ್ರಂಥಗಳನ್ನಿಟ್ಟು ಭಾಗವತ ಭಾರತಾದಿಗಳನ್ನಿಟ್ಟು ಮೆರವಣಿಗೆ ಮಾಡಬೇಕಾದ್ರೆ ಆನೆ ಬೇಕಲ್ಲ, ಅಂಥ ಆನೆಯಾಗಿ ಹುಟ್ಟಿಸು ಪರವಾಗಿಲ್ಲ ಅಂತಾರೆ. ಆ ಆನೆ ಹುಟ್ಟಿದ್ರು ಪರವಾಗಿಲ್ಲ, ಕುದುರೆಯಾಗಿ ಹುಟ್ಟಿಸು. ಯಾಕೆ? ಭಗವಂತನ ಮೆರವಣಿಗೆಗೆ ಅದು ಬೇಕು. ಅಂಥ ಕುದುರೆಯಾಗಿ ಹುಟ್ಟಿಸಬೇಕಾದ್ರೆ ಪರವಾಗಿಲ್ಲ. ಧಾನ್ಯವಾಗಿ ಹುಟ್ಟಿಸು, ನಿನಗೆ ನೈವೇದ್ಯಕ್ಕಾಗ್ತೇನೆ ನಾನು ಅಂತಾರೆ. ಹೀಗೆ ದಾಸರು, ಗೋಪಾಲದಾಸರು ಏನು ಹೇಳಿದ್ದಾರೆ ಅದನ್ನೇ, ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದೊಳಿಡಲಿ, ಮತ್ತಾವ ದೇಶದೊಳಿರಲಿ, ಆವಾವಸ್ಥೆಗಳು ಬರಲಿ. ಯಾವ ಅವಸ್ಥೆ ಬಂದರೂ ಕೂಡ ಈ ವಿಧದಿ ಜಡಚೇತನದೊಳು ಪರಾವರೇಶನ ರೂಪಗುಣಗಳ ಭಾವಿಸುತ್ತ ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ. ಆ ಭಗವಂತನಿಗೆ ತಾನು ಪೂಜೆ ಆಗಬೇಕು, ಪೂಜಾ ಸಾಧನವಾಗಬೇಕು ಅನ್ನುವ ರೀತಿಯಲ್ಲಿ ಭಾವಿಸಿ ಪರಮಾತ್ಮನನ್ನ ಸುಜ್ಞಾನ ಭಕುತಿಯ ಬೇಡುಕೊಂಡಾಡು. ಒಂದರೊಳಗೆ ಒಂದೊಂದು ಬೆರೆದಿಹವು ಇಂದಿರೇಶನ ರೂಪಗಳು. ಈ ಬೇಕಾದಷ್ಟು ರೂಪ ಹೇಳಿದ್ರು ದಾಸರು. ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಕೊಡ್ತಾರೆ. ಇದು ನಮಗೆ ಮೂಲ ಸಿಗೋದು ಸತ್ತತ್ವ ರತ್ನಮಾಲ ಅಂತ ಒಂದಿದೆ, ಅದರಲ್ಲಿ ಇದೆ ಮೂಲ. ಅದನ್ನ ದಾಸರು ಬರೀತಾರೆ. ಇಷ್ಟು ಭಗವದ್ ರೂಪ ಹೇಳಿದ್ರಲ್ಲ, ಈಗ ನಾವು ಉದಾಹರಣೆಗೆ ಇಲ್ಲಿ ಹೇಳಿದ ರೂಪಗಳೆಲ್ಲ ಬೇಡ, ದಶಾವತಾರದ ರೂಪ ತಗೊಳ್ಳೋಣ. ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ಬುದ್ಧ, ಕಲ್ಕಿ ಇಂಥ ರೂಪಗಳಿದೆ. ಇದರಲ್ಲಿ ಒಂದರೊಳಗೆ ಒಂದೊಂದು ಬೆರೆದಿಹವು. ಒಂದೊಂದು ರೂಪದಲ್ಲೇ ಎಲ್ಲ ರೂಪಗಳು ಕೂಡ ಒಂದು ರೂಪದಲ್ಲಿ ಸೇರಿದೆ. ಯಾವುದು? ಅನಂತ ಪದ್ಮನಾಭ ಮೂಲ ರೂಪ. ಆ ಮೂಲ ರೂಪದಲ್ಲೇ ಎಲ್ಲ ಸೇರಿದೆ ಅನ್ನೋದು ಸರ್ವವಿದಿತ ಮಾಹಿತಿ ಅದು. ಈಗ ಮತ್ಸ್ಯ, ಕೂರ್ಮ, ವರಾಹಶ್ಚ, ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಎಲ್ಲಿಂದ ಬಂದವು? ಅನಂತ ಪದ್ಮನಾಭನಿಂದ ಬಂದು. ಒಂದು ಮೂಲ ದೀಪ ಇರ್ತದೆ, ಆ ದೀಪದಿಂದ ನೂರಾರು ದೀಪಗಳನ್ನು ನಾವು ಹಚ್ಚುತ್ತೇವೆ. ಅಷ್ಟು ದೀಪಗಳು, 100 ದೀಪ ನೀಲಾಂಜನ ಬಂದದ್ದು ಎಲ್ಲಿಂದ? ಒಂದು ಮೂಲ ದೀಪ ಇತ್ತು, ಅಲ್ಲಿಂದ ಬಂದು. ಹಾಗೆ ಅನಂತ ಪದ್ಮನಾಭ ರೂಪ ಮೂಲ ದೀಪ ಇದ್ದ ಹಾಗೆ ಅಲ್ಲಿಂದ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಬಂತು. ಹಾಗಾದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲ ಎಲ್ಲಿ ಸೇರ್ಕೊಂಡಿದ್ದಾವೆ? ಅನಂತ ಪದ್ಮನಾಭನಲ್ಲಿ ಸೇರ್ಕೊಂಡಿದ್ದಾವೆ. ಇಷ್ಟು ಮಾತ್ರ ಅಲ್ಲ, ದಾಸರು ಹೇಳ್ತಾರೆ, ಒಂದರೊಳಗೆ ಒಂದೊಂದು ಬೆರೆದಿಹವು. ಮತ್ಸ್ಯ ರೂಪ ತಗೊಳ್ಳಿ, ಮತ್ಸ್ಯ ರೂಪದಲ್ಲೇನೆ ಅದರಲ್ಲೇನೆ ಕೂರ್ಮ, ವರಾಹ, ನರಸಿಂಹ, ರಾಮ, ಕೃಷ್ಣ ಎಲ್ಲ ಮತ್ಸ್ಯ ರೂಪದಲ್ಲಿಯೂ ಸೇರ್ಕೊಂಡಿದ್ದಾವಂತೆ. ಬರೀ ಅನಂತ ಪದ್ಮನಾಭನಲ್ಲಿ ಮಾತ್ರ ಅಲ್ಲ, ರಾಮದೇವರು ಆ ರಾಮರೂಪದಲ್ಲೇ ಎಲ್ಲ ದಶಾವತಾರಗಳು ರಾಮರೂಪದಲ್ಲಿಯೂ ಸೇರಿದ್ದಾವೆ. ಜ್ಞಾನಿಗಳಿಗೆ ಅನಂತ ಪದ್ಮನಾಭನಿಂದ ರಾಮರೂಪ ಬಂದದ್ದು, ರಾಮರೂಪ ಹೋಗಿ ಅಲ್ಲಿ ಸೇರಿದ್ದು ಗೋಚರ ಆಗುವ ಹಾಗೆ ರಾಮನಿಂದಲೇನೆ ಕೃಷ್ಣ ರೂಪ ಬಂತು. ಆ ಕೃಷ್ಣ ರೂಪ ರಾಮರೂಪದಲ್ಲಿ ಹೋಗಿ ಸೇರ್ತದೆ ಬೇಕಾದ್ರೆ. ಆದ್ರಿಂದಲೇ ನೋಡಿ, ಜಾಂಬವಂತನಿಗೆ ಪುರಾಣಗಳನ್ನೆಲ್ಲ ಈ ರೀತಿ ದಾಸರು ಅರ್ಥ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಕಥೆ ಅಲ್ಲ ಪುರಾಣ ಅಂತ. ಕೃಷ್ಣಾವತಾರದಲ್ಲಿ ಜಾಂಬವಂತನ ಜೊತೆಗೆ ಕೃಷ್ಣ ಯುದ್ಧ ಮಾಡಿದ. ಗುಹೆ ಒಳಗೆ ಶಮಂತಕಮಣಿ ತರಲಿಕ್ಕೆ ಅಂತ ಹೋದಾಗ ಶಮಂತಕಮಣಿ ಜಾಂಬವಂತನ ಗುಹೆಯಲ್ಲಿತ್ತು. ಕೃಷ್ಣ ಅಲ್ಲಿ ಹೋಗ್ತಾನೆ, ಅಲ್ಲಿ ಯುದ್ಧ ಆಯಿತು. ಜಾಂಬವಂತನಿಗೂ ಕೃಷ್ಣನಿಗೂ ಯುದ್ಧ ಆಯಿತು. 28 ದಿನ ಯುದ್ಧ ಆಯಿತು. 28 ದಿನದವರೆಗೆ ಯುದ್ಧ ಮಾಡಿದ್ರು ಆ ಜಾಂಬವಂತನಿಗೆ ಈ ಕೃಷ್ಣ ಯಾರು ಅಂತ ಗೊತ್ತಾಗಲಿಲ್ಲ. ಕೊನೆ ದಿವಸದಲ್ಲಿ ಕೃಷ್ಣ ಜಾಂಬವಂತನಿಗೆ ಬಲವಾಗಿ ಒಂದೇಟ್ ಹಾಕ್ತಾನೆ. ನೋಡೋ ತನಕ ನೋಡ್ತಾನೆ, ಅವನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೊನೆಗೆ ಒಂದೇಟ್ ಹಾಕ್ತಾನೆ. 28 ದಿವಸದ ತನಕ ನೋಡಿದ ಕೃಷ್ಣ, ಅರ್ಥ ಆಗ್ಲಿಲ್ಲ ಜಾಂಬವಂತನಿಗೆ ಇವನು ಯಾರು ಅನ್ನೋದು ಅರ್ಥ ಆಗ್ಲಿಲ್ಲ. ಯಾರೋ ಒಬ್ಬ ಗೋಪಾಲಕ ನನ್ನ ಮಣಿ ಕಸ್ಕೊಳ್ಳಿಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಕೊನೆ ದಿವಸ ಆ ಕೃಷ್ಣ ಜಾಂಬವಂತನಿಗೆ ಒಂದು ಬಲವಾದ ಏಟು ಹಾಕಿದಾಗ ಆ ಏಟು ತಡ್ಕೊಳ್ಳಿಕ್ಕಾಗದೆ ರಾಮಾನ್ನಂತೆ ಅವನು. ಯಾಕೆಂದ್ರೆ ಆ ಜಾಂಬವಂತ ತ್ರೇತಾಯುಗದವನು, ರಾಮನ ಭಕ್ತ. ರಾಮಾಂತಂದ ಕೂಡಲೇ ಕೃಷ್ಣನಲ್ಲಿ ರಾಮ ಕಣ್ಣಂತೆ, ಕೃಷ್ಣನಲ್ಲೇ ರಾಮರೂಪ ಕಾಣಿಸ್ತಂತೆ. ಅದೇ ಹೇಳ್ತಾರೆ, ಒಂದರೊಳಗೆ ಒಂದೊಂದು ಬೆರೆದಿಹವು. ಯಾವುದೇ ಒಂದು ರೂಪ ತಗೊಳ್ರಿ, ಅದರೊಳಗೆ ಎಲ್ಲ ರೂಪ ಬೆರೆತಿದಾವಂತೆ. ಕೃಷ್ಣನಲ್ಲಿ ರಾಮ ಕಂಡ, ಆಮೇಲೆ ರಾಮನ್ ಕೊಂಡು, ಪ್ರಭು ನೀನ್ ಬೇರೆ ವೇಷ ಹಾಕೊಂಡು ಬಂದೆ ಇಲ್ಲ, ನಂಗೆ ಗೊತ್ತಾಗಿಲ್ಲ, ಇದೇ ನಿಮ್ಮ ಹಣೆ ಬರ ಅಂತ. ಎಲ್ಲಾ ರೂಪದಿಂದ ಬೇರೆ ಬೇರೆ ವೇಷದಿಂದ ನಾನಿರ್ತೀನಿ, ಒಂದರೊಳಗೆ ಎಲ್ಲವೂ ಸೇರಿರ್ತದೆ ಅಂತ ತೋರಿಸಿದಾನೆ. ಅದಕ್ಕೆ ಎಷ್ಟೋ ಕಡೆ ರಾಮಕೃಷ್ಣ ಅಂತ ಒಂದು ಹೆಸರು ಇರ್ತದೆ ಒಬ್ರಿಗೆ. ಈ 2 ದೇವರು 2 ಹೆಸರು ಇಟ್ಕೊಂಡ್ರು ಅಂತ ಅಲ್ಲ, ಒಂದೇ ಹೆಸರು. ಯಾಕೆ ಅಂದ್ರೆ ರಾಮರೂಪದಲ್ಲಿ ಕೃಷ್ಣ ರೂಪ ಸೇರಿರ್ತದಂತೆ. ಅದು ರಾಮರೂಪದಿಂದ ಹೊರಗೆ ಬರ್ತದೆ, ಪುನಃ ಬೇಕಾದ್ರೆ ಕೃಷ್ಣ ರೂಪ ರಾಮರೂಪದಲ್ಲಿ ಸೇರ್ತದೆ. ಆ ರಾಮರೂಪದಿಂದ ಹೊರಗೆ ಬಂದಂತಹ ಕೃಷ್ಣ ರೂಪಕ್ಕೆ ರಾಮಕೃಷ್ಣ ಅಂತ ಹೆಸರು.
ರಾಮರೂಪದಿಂದಲೇ ನರಸಿಂಹ ರೂಪ ಬೇಕಾದ್ರೆ ವ್ಯಕ್ತ ಆಗ್ತದೆ, ಅದು ರಾಮ ನರಸಿಂಹ ಅಂತ ಆಗ್ತದೆ. ರಾಮ ನರಸಿಂಹ ಅನ್ನೋ ರೂಪ ಆಗ್ತದೆ. ಹೀಗೆ ಮತ್ಸ್ಯ ರೂಪದಿಂದ ಕೂರ್ಮ ರೂಪ ಹೊರಗೆ ಬಂದ್ರೆ ಅದು ಮತ್ಸ್ಯ ಕೂರ್ಮ ಅಂತ ಆಗ್ತದೆ. ಕೂರ್ಮ ರೂಪದಿಂದ ಮತ್ಸ್ಯ ರೂಪ ಹೊರಗೆ ಅಭಿವ್ಯಕ್ತ ಆದ್ರೆ ಅದು ಕೂರ್ಮ ಮತ್ಸ್ಯ ಆಗ್ತದೆ ಬೇಕಾದ್ರೆ. ಪರಮಾತ್ಮನ ರೂಪಗಳು ಹೀಗಿದೆ ಅಂತ ಒಂದೊಂದರಲ್ಲಿ ಎಲ್ಲವೂ ಸೇರ್ಕೊಂಡಿದೆ. ಮೂಲ ರೂಪದಿಂದಲೂ ಬಂದಿದೆ, ಒಂದೊಂದರಲ್ಲೇ ಎಲ್ಲ ಸೇರ್ಕೊಂಡಿದೆ. ಜ್ಞಾನಿಗಳಿಗೆ ಆ ರೀತಿ ಗೋಚರ ಆಗ್ತದೆ. ಈಗ ಮೂಲ ದೀಪದಿಂದ ಒಂದು ನೀಲಾಂಜನ ಹಚ್ತೀವಿ, ಆ ನೀಲಾಂಜನದಿಂದ ಮತ್ತೊಂದು ನೀಲಾಂಜನ ಹಚ್ತೀವಿ. ಹಾಗೇನೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅನ್ನೋದಕ್ಕೆ ಇದೊಂದು ಸತ್ತತ್ವ ರತ್ನಮಾಲಾದಲ್ಲಿ ಹೇಳ್ತಾರೆ. ರಾಮ ರಾಮರೂಪದಿಂದ ಮತ್ತೊಂದು ರಾಮ ಬಂದ್ರೆ ರಾಮ, ರಾಮಕೃಷ್ಣ, ರಾಮನರಹರಿ, ಹೀಗೆಲ್ಲ ಭಗವದ್ ರೂಪಗಳಿವೆ. ಒಂದರೊಳಗೆ ಒಂದೊಂದು ಬೆರೆದಿಹವು ಇಂದಿರೇಶನ ರೂಪಗಳು, ಮನಬಂದ ತೆರದಲ್ಲಿ ಚಿಂತಿಸು ಇದಕ್ಕೆ ಅನುಮಾನವಿಲ್ಲ ಅಂತ. ಅನುಮಾನವಿನಿತಿಲ್ಲ, ಅನುಮಾನ ಪಡಬೇಕಾಗಿಲ್ಲ. ನಿಮ್ಮ ರಾಮನಲ್ಲೇ ವೇದವ್ಯಾಸ ದೇವರನ್ನು ಚಿಂತನೆ ಮಾಡಬಹುದು, ಅದು ರಾಮ ವೇದವ್ಯಾಸ ಆಗ್ತದೆ. ವೇದವ್ಯಾಸ ಪ್ರತಿಮೆ ಇತ್ತು, ವೇದವ್ಯಾಸ ದೇವರಲ್ಲೇ ರಾಮರೂಪ ಚಿಂತನೆ ಮಾಡಬಹುದು, ವೇದವ್ಯಾಸ ರಾಮ ಆಗ್ತದೆ, ಅದು ವ್ಯಾಸರಾಮ ಆಗ್ತದೆ. ಹೀಗೆ ಭಗವಂತನ ರೂಪಗಳನ್ನ ಚಿಂತನೆ ಮಾಡಬಹುದು. ಸಿಂಧುರಾಜನೊಳು ಅಂಬರಾಲಯ ಬಂಧಿಸಲು ಪ್ರತಿ ತಂತುಗಳೊಳು ಉದಬಿಂದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ. ಎಲ್ಲೋ ಒಂದ್ ಕಡೆ ಇದ್ದಾನೆ, ಒಂದ್ ಕಡೆ ಇಲ್ಲ ಅಂತಲ್ಲ. ನೀರಿನೊಳಗೆ ಒಂದು ವಸ್ತ್ರದ ಗೃಹ ಕಟ್ಟಿದ್ರೆ, ಸಮುದ್ರದಲ್ಲಿ ವಸ್ತ್ರದ ಗೃಹ ಕಟ್ಟಿದ್ರೆ, ಪ್ರತಿಯೊಂದು ತಂತುವಿನ ಪ್ರತಿಯೊಂದು ಅಂಶದಲ್ಲಿ ಹೇಗೆ ನೀರು ವ್ಯಾಪಿಸಿರ್ತದೆ, ಅದರಂತೆ ಪರಮಾತ್ಮ ಸರ್ವತ್ರ ಸರ್ವರೂಪಗಳಿಂದ ವ್ಯಾಪಿಸಿದ್ದಾನೆ. ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ, ಒಂದು ರೂಪದಿಂದಲ್ಲ, ಸರ್ವ ರೂಪಗಳಿಂದ ವ್ಯಾಪಿಸಿದ್ದಾನೆ. ಎಲ್ಲಾ ರೂಪಗಳಲ್ಲಿ ಎಲ್ಲಾ ರೂಪ, ಎಲ್ಲ ಅವಯವಗಳಲ್ಲಿ ಎಲ್ಲ ಅವಯವ. ಚಿತ್ರ ಭಗವಂತನು. ಒಂದು ಅವಯವ ಪರಮಾತ್ಮನ ತಗೊಳ್ರಿ, ಆ ಒಂದು ಅವಯವಕ್ಕೆ ಎಲ್ಲ ಅವಯವದ ಶಕ್ತಿ ಇದೆ. ಮನುಷ್ಯರಿಗೆ ಹಾಗಿಲ್ಲ. ಒಂದೇ ಅವಯವ ತಗೊಳ್ಳಿ, ಎಲ್ಲ ಅವಯವದ ಶಕ್ತಿ ಇದೆ. ಸರ್ವೇಂದ್ರಿಯ ಶಕ್ತಿಮಾನ್ ಅಂತಾರೆ ಗೀತೆಯಲ್ಲಿ. ಸರ್ವೇಂದ್ರಿಯ ಶಕ್ತಿಮಾನ್. ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ. ಕಾಲು, ನಮಗೆ ಕಾಲಿನಿಂದ ನಡಿಲಿಕ್ಕೆ ಮಾತ್ರ ಬಂದ್ರೆ ಪರಮಾತ್ಮ ಕಾಲಿನಿಂದ ನೋಡ್ತಾನೆ, ಕಾಲಿನಿಂದ ನೋಡ್ತಾನೆ, ಕಣ್ಣಿನಿಂದ ಕೇಳಿಸ್ಕೊಳ್ತಾನೆ. ಇದೆಲ್ಲ ಭಗವಂತನ ಶಕ್ತಿ. ಅದರಂತೆ ಒಂದು ಅವಯವಕ್ಕೆ ಎಲ್ಲ ಅವಯವದ ಶಕ್ತಿ ಇರೋ ಹಾಗೆ, ಒಂದೊಂದು ಇಂದ್ರಿಯಕ್ಕೆ ಎಲ್ಲ ಇಂದ್ರಿಯದ ಶಕ್ತಿ ಇರುವಂತೆ ಒಂದೊಂದು ರೂಪದಲ್ಲಿ ಎಲ್ಲ ರೂಪಗಳನ್ನು ಸೇರಿಸ್ಕೊಂಡಿದ್ದಾನೆ. ಯಾವ ರೂಪದಲ್ಲಿ ಯಾವ ರೂಪ ಬೇಕಾದ್ರೆ ಗೋಚರ ಆಗ್ಬೋದು. ಅದಕ್ಕೆ ಉದಾಹರಣೆ ಒಂದೊಂದು ತೋರಿಸ್ತಾನೆ ನಿದರ್ಶನ. ಜಾಂಬವಂತ ಕೃಷ್ಣನಲ್ಲಿ ರಾಮನನ್ನು ಕಂಡ, ಇದ್ದಕ್ಕಿದ್ದಾಗೆ ಕೃಷ್ಣನಲ್ಲಿ ರಾಮನನ್ನು ಕಂಡವನು ಜಾಂಬವಂತ. ಒಂದನಂತಾನಂತ ರೂಪಗಳು ಒಂದೇ ರೂಪದೊಳಿಹವು ಲೋಕದೊಳು, ಒಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳಿಂದ್ರಾತ್ಮ ಜಗೆ ತೋರಿಸನೆ. ಒಂದನಂತ, ಒಂದೇ ರೂಪ ಅನಂತ ಆಗ್ತದೆ. ಅನಂತ ರೂಪಗಳು ಒಂದೇ ರೂಪದೊಳಗೆ ಇಹವು. ಅಷ್ಟು ಅನಂತ ರೂಪಗಳು ಪುನಃ ಒಂದು ರೂಪದಲ್ಲಿ ಬಂದು ಸೇರ್ತದೆ. ಒಂದು ಅನಂತ, ಹಂಗೆ ಓದ್ಕೋಬೇಕದು. ಒಂದನಂತಾನಂತ ರೂಪಗಳು ಅಂದ್ರೆ ಒಂದು ಅನಂತ, ಅನಂತ ರೂಪಗಳು ಒಂದೇ ರೂಪದೊಳಗೆವು. ಇದು ಕೂಡ ರಾಸೋತ್ಸವ ಅಂತ ಕೃಷ್ಣ ಏನು ಮಾಡಿದ, ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಆಡಿದನಲ್ಲ, ಆ ರಾಸಕ್ರೀಡೆ ಆಡೋ ಸಂದರ್ಭದಲ್ಲಿ 6 ಗೋಪಿಕಾಸ್ತ್ರೀಯರು ಬರ್ತಿದ್ರು. ಯಾವುದೋ ಒಬ್ಳು ಬರ್ತಿದ್ದಿಲ್ಲ, ರಾಧಾ ಮಾತ್ರ ಬಂದದ್ದಲ್ಲ. ಹರಿ ಪ್ರಸಿದ್ಧ ಅವಳಷ್ಟೇನೆ, ರಾಧೇಶ. ರಾಧೆ ಮಾತ್ರ ಅಲ್ಲದೇನೆ ಅನೇಕ ಜನ ಗೋಪಿಕಾಸ್ತ್ರೀಯರು ಬರ್ತಿದ್ರು. ಅವಾಗ ಏನ್ ಮಾಡ್ಬೇಕು ಕೃಷ್ಣ, ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಒಂದು ಅನಂತ, ಆ ಒಂದು ಕೃಷ್ಣ ರೂಪ ಅನಂತ ಆಗಿ ಬಿಡ್ತಿತ್ತಂತ ರಾಸಕ್ರೀಡೆ ಆಡೋ ತನಕ. ಅಂಗನಾಂ ಅಂಗನಾಂ ಅಂತರೇ ಮಾಧವ, ಮಾಧವಂ ಮಾಧವಂ ಅಂತರೇ ಅಂಗನಾಹ. ಗೋಪಿಕಾಸ್ತ್ರೀ, ಪ್ರತಿಯೊಬ್ಬ ಗೋಪಿಕಾಸ್ತ್ರೀ ಪಕ್ಕದಲ್ಲಿ ಒಬ್ಬ ಕೃಷ್ಣ ಇರ್ತಿದ್ನಂತೆ. ಅವಳವಳಿಗೆ ಸಮಾಧಾನ ಆಗಿರ್ಬೇಕು, ನನ್ನ ಪಕ್ಕದಲ್ಲಿ ಇದ್ದಾನೆ ಕೃಷ್ಣ ಅಂತ, ಇನ್ನೊಬ್ಳಿಗೂ ನನ್ನ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ಅಂತ. ಹೀಗೆ ಪ್ರತಿಯೊಬ್ಬ ಗೋಪಿಕಾಸ್ತ್ರೀಯ ಬದಿಯಲ್ಲಿ ಕೃಷ್ಣ ರೂಪಗಳು ಇರ್ತಿದ್ವಂತೆ. ಯಾಕೆ, ಒಬ್ಬನೇ ಕೃಷ್ಣ ಕೊಳಲು ಹೊತ್ತಿರುವಾಗ ಅವರೆಲ್ಲರೂ ಬಂದು ಕೂಡಲೇ ಅನಂತ ಆಗಿಬಿಡ್ತಿದ್ನಂತೆ. ಒಂದು ಅನಂತ. ಕೊನೆಗೆ ರಾಸೋತ್ಸವ ಎಲ್ಲ ಮುಗಿದ ಮೇಲೆ ಅನಂತ ರೂಪಗಳು ಒಂದೇ ರೂಪದೊಳಗೆ, ಅಷ್ಟೂ ಕೃಷ್ಣ ರೂಪಗಳು ಒಟ್ಟಿಗೆ ಒಂದು ಕೃಷ್ಣನಲ್ಲಿ ಸೇರ್ಕೊಂಡ್ಬಿಡ್ತಿದ್ವು. ಒಬ್ಬನೇ ಆಗಿಬಿಡ್ತಿದ್ದಂತೆ. ಮನೆಗೆ ಬರ್ಬೇಕಾದ್ರೆ, ಮನೆಯಿಂದ ಹೋಗ್ಬೇಕಾದ್ರೆ ಒಬ್ಬನೇ ಕೃಷ್ಣ. ಯಮುನಾ ತೀರಕ್ಕೆ ಹೋದ್ಮೇಲೆ ಅನಂತ. ರಾಸೋತ್ಸವ ಮುಗಿದ್ಮೇಲೆ ಮತ್ತೆ ಮನೆಗೆ ಬರುವಾಗ ಮತ್ತೆ ಒಬ್ಬನೇ ಆಗ್ತಿದ್ನು.
ಇದು ಪರಮಾತ್ಮನ ವೈಶಿಷ್ಟ್ಯ. ಒಂದು ಅನಂತ, ಅನಂತ ರೂಪಗಳು ಒಂದೇ ರೂಪಗಳು ಇಹವು. ಲೋಕಗಳೆಲ್ಲ ಒಂದೇ ರೂಪದಿಂದ ಪರಮಾತ್ಮ ಲೋಕಗಳನ್ನು ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಒಂದೇ ರೂಪದಿಂದ ಮಾಡ್ತಾನೆ. ಬೇಕಾದ್ರೆ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ. ಒಂದು ರೂಪದಿಂದಲೇ ಎಲ್ಲ ಕಾರ್ಯ ಮಾಡಿ ಯಾರಿಗೂ ಕೂಡ ಗೊತ್ತಾಗದಂತೆ ಒಳಗಡೆ ಇದ್ದಾನೆ ಪರಮಾತ್ಮ. ಆದ್ರೆ ಹೀಗಿದ್ದಾನೆ ಅಂತ ಒಬ್ಬನಿಗೆ ತೋರಿಸಿದಾನಷ್ಟೇನೆ. ನಂದನಂದನ ರಣದೋಳು ಇಂದ್ರಾತ್ಮಜಗೆ ತೋರಿಸಾನೆ. ಒಂದೇ ರೂಪದಿಂದ ನಾನೆಲ್ಲ ಕೆಲಸದಲ್ಲೇ ಇದೆ ಅಂತನ್ನೋದನ್ನ ವಿಶ್ವರೂಪ ಪ್ರದರ್ಶನ ಮಾಡುವಾಗ ಅರ್ಜುನನಿಗೆ ತೋರಿಸಿದ. ಅರ್ಜುನ ವಿಶ್ವರೂಪ ನೋಡಿದ. ಮೊದಲೆಲ್ಲ ಥೇರಿ ಆಯಿತು, ಒಂದಿಷ್ಟು ಪ್ರಮೇಯಗಳನ್ನು ಹೇಳಿದ. ಕೊನೆ ಕೇಳಿ ಇದನ್ನೆಲ್ಲ ನಾನು ಹೇಗೆ ನಂಬೋದು, ನನಗೊಂದ್ಸಲ ತೋರಿಸ್ತೀಯ ಇದನ್ನ ಅಂತ ಕೇಳಿದಾಗ ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ರೂಪಮೈಶ್ವರಂ, ನೋಡು ನನ್ನ ರೂಪ ಹೇಗಿದೆ ತೋರಿಸ್ತೇನೆ ಅಂತ ಹೇಳಿ ತೋರಿಸ್ತಾನೆ. ಆ ಒಂದು ರೂಪದಲ್ಲಿ ಅನಂತ ರೂಪಗಳನ್ನು ನೋಡಿದ. ಆ ಒಂದು ರೂಪದಿಂದ ಎಲ್ಲ ಕಾರ್ಯ ಮಾಡ್ಲಿಕ್ಕೆ ತಾನು ಸಮರ್ಥ ಅನ್ನೋದು ಅದನ್ನೂ ಕೂಡ ಪರಮಾತ್ಮ ತೋರಿಸಿದ್ದಾನೆ. ಇಲ್ಲಿ ವಿಶ್ವರೂಪ ಪ್ರದರ್ಶನ ಮಾಡುವಾಗ ಭಗವಂತನ ರೂಪಗಳು ಒಂದರಲ್ಲಿ ಹೇಗೆ ಹಾಸುಹೊಕ್ಕಾಗಿ ಸೇರ್ಕೊಂಡಿದೆ ಅಂತನ್ನೋದು ಅರ್ಜುನನಿಗೆ ಅದು ಸಾಕ್ಷಾತ್ಕಾರ ಆಗಿದೆ. ಇದೆಲ್ಲ ಸತ್ಯ. ದಿವ್ಯ ಚಕ್ಷುಸ್ಸಿನಿಂದ ಅರ್ಜುನ ನೋಡಿದಂತಹ ಪ್ರಮೇಯ ಇದು ಸತ್ಯ ಅನ್ನೋದಕ್ಕೆ ನಿದರ್ಶನ ಕೊಡು. ಪರಮಾತ್ಮ ಬೆರೆತ ಕ್ರಮ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಈ ರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪು ಅವಯವಾಹ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೋಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸಿ ಪದುಮಜಾಂಡದೋಳು. ಒಬ್ಬನ ದೇಹವನ್ನು ತಗೊಂಡ್ರೆ, ಒಬ್ಬನ ದೇಹ ಉದಾಹರಣೆಗೆ ತಗೊಂಡು ಕೈ, ಬೆರಳು, ಕಾಲು, ಹೀಗೆ ಒಂದೊಂದು ಅವಯವ. ಇದು ಬಿಡಿಬಿಡಿಯಾದ ಒಂದೊಂದು ಅವಯವ, ಅಪೂರ್ಣವಾದ ಒಂದು ಅವಯವ ಅಂತ ನಾವಂತೀವಿ. ಬರೇ ಒಂದು ಬಲಗೈ ಅಂದ್ರೆ ಬರೀ ಅಪೂರ್ಣ, ಎಲ್ಲ ಸೇರಿದರೆ ಒಂದು ಪರಿಪೂರ್ಣವಾಗ್ತದೆ ಒಂದು ದೇಹ. ಬರೇ ಕೈ, ಬರೇ ಕಾಲು, ಬರೇ ತಲೆ ಎಲ್ಲ ಅಪೂರ್ಣ. ಸ್ವರ್ಭಾನು ತಲೆ ಬೇರೆ, ರುಂಡ ಬೇರೆ ಆಯಿತು, ಮುಂಡ ಬೇರೆ ಆಯಿತು, ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ? ಅದು ಅಪೂರ್ಣ, ಇದು ಅಪೂರ್ಣ. ಅದಕ್ಕೆ ಕೈ ಕಾಲಿಲ್ಲ, ಇದಕ್ಕೆ ಕಣ್ಣಿಲ್ಲ, ತಲೆ ಇಲ್ಲ, ಬಾಯಿ ಇಲ್ಲ, ಮುಖ ಇಲ್ಲ. ಇದು ಅಪೂರ್ಣವಾದ ಎರಡು ಭಾಗ ಆಗೋಯ್ತು ಸ್ವರ್ಭಾನೊಂದು. ಆದರೆ ಪರಮಾತ್ಮ ಹಾಗಲ್ಲ. ಒಂದೊಂದು ಅವಯವನೂ ಕೂಡ ಪರಿಪೂರ್ಣನೆ, ಒಂದೊಂದು ಅವಯವನೂ ಪರಿಪೂರ್ಣನೆ. ನಮ್ಮ ದೇಹ ಇದೆ, ನಮ್ಮ ದೇಹದೊಳ್ಳಿ ಒಂದೊಂದು ಅವಯವದಲ್ಲಿ ಭಗವಂತ ಇದ್ದಾನೆ. ಬೆರಳಿನಲ್ಲಿದ್ದಾನೆ, ಕಾಲಿನಲ್ಲಿದ್ದಾನೆ, ಅಂಗುಷ್ಠದಲ್ಲಿದ್ದಾನೆ, ಪ್ರತಿಯೊಂದು ಬೆರಳುಗಳಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ನಮ್ಮದು ಒಂದು ಬೆರಳು ಅಂತ ತಗೊಂಡಾಗ, ಅಧಿಷ್ಠಾನ ತಗೊಂಡಾಗ ಅಪೂರ್ಣವಾದ ಅಧಿಷ್ಠಾನ. ಆದರೆ ಪರಮಾತ್ಮ ಮಾತ್ರ ಅಪೂರ್ಣವಾದ ಒಂದು ಬೆರಳಿನಲ್ಲಿ ಪರಿಪೂರ್ಣ ರೂಪದಿಂದ ಪರಮಾತ್ಮ ಇದ್ದಾನೆ. ಒಂದೇ ಕೈಲಿ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಎರಡು ಕೈಲಿದ್ರೆ ಕೆಲಸ ಮಾಡ್ತೀವಿ ಅಂತ ನಾವಂತೀವಿ. ಯಾಕೆ? ಒಂದು ಕೈ ಅಪೂರ್ಣ, ಒಂದು ಕಾಲಿನಿಂದ ನಡಿಲಿಕ್ಕೆ ಆಗುದಿಲ್ಲ, ಎರಡು ಕಾಲಿದ್ರೆ ನಡಿಲಿಕ್ಕೆ ಆಗ್ತದೆ. ಯಾಕೆ? ಒಂದು ಕಾಲು ಅದು ಅಪೂರ್ಣವಾದ ಅವಯವ ಆಯ್ತು. ಆದರೆ ಆ ಅಧಿಷ್ಠಾನ ಅಪೂರ್ಣ ಆದರೂ ಕೂಡ ಅದರಲ್ಲಿರ್ತಕ್ಕಂತಹ ಪರಮಾತ್ಮ ಮಾತ್ರ ಪೂರ್ಣ ರೂಪದಿಂದ ಇದ್ದಾನೆ. ಅರ್ಧಂಬರ್ಧ ರೂಪದಿಂದ ಇದ್ದಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟದ್ದು ದಾಸರು ನವನಾರಿ ಕುಂಜರ ಅಂದ್ರು. ನವನಾರಿ ಕುಂಜರ ಅಂತಂದ್ರೆ, ಕುಂಜರ ಅಂದ್ರೆ ಆನೆ, ನವನಾರಿ ಅಂತಂದ್ರೆ 9 ಜನ ಹೆಣ್ಣು ಮಕ್ಕಳು. ಹಿಂದೆ ಪಂಚನಾರಿ ತುರಗ ಅಂತ ಬಂದಿತ್ತು, ಈಗ ನವನಾರಿ ಕುಂಜರ ಅಂತ 9 ಹೆಣ್ಣು ಮಕ್ಕಳ ಚಿತ್ರವನ್ನ ಒಬ್ಬನು ಬಿಡಿಸಿದ. ಸುಮ್ಮನೆ ಒಂದ್ರ ಪಕ್ಕದಲ್ಲಿ ಒಂದು ಬಿಡಿಸಿದ್ರೆ ಸ್ವಾರಸ್ಯ ಆಗಿಲ್ಲ. ಆ ನಾನಾ ಭಂಗಿಯಲ್ಲಿ 9 ಜನ ಹೆಣ್ಣು ಮಕ್ಕಳ ಚಿತ್ರ ಬಿಡಿಸಿದಾಗ ಅದೊಂದು ಆನೆ ಚಿತ್ರ ಆಯ್ತು. ಆ ಆನೆ ಚಿತ್ರ ಸೊಂಡಿಲು ಅಂತ ನೋಡಿದ್ರೆ ಬರೇ ಸೊಂಡಿಲಲ್ಲ, ಒಂದು ಅಪೂರ್ಣವಾದ ಅವಯವಲ್ಲ. ಸೊಂಡಿಲಿನ ಆಕಾರದಲ್ಲಿ ಒಬ್ಬ ಹೆಣ್ಣು ಮಗಳ ಚಿತ್ರ, ಪರಿಪೂರ್ಣವಾದ ಒಂದು ಹೆಣ್ಣು ಚಿತ್ರ. ಅದು ನೋಡಿದ್ರೆ ಸೊಂಡಿಲಿನ ಹಾಗೆ 4 ಕಾಲು, ಅದರಲ್ಲಿ 4 ಹೆಣ್ಣು ಮಕ್ಕಳ ಚಿತ್ರ, ಅದು 4 ಕಾಲಾಯ್ತು. ಮೇಲೆ ಮಲಗಿಸಿದಂಥ 2 ಹೆಣ್ಣು ಮಕ್ಕಳ ಚಿತ್ರ ಬರೆದ್ರು, ಅದು ಇದಾಯ್ತು, ಮಧ್ಯಭಾಗ ಆಯ್ತು, ಬೆನ್ನು ಎಲ್ಲ ಆಯ್ತು. ಬಾಲದಲ್ಲಿ ಒಂದು ಚಿತ್ರ ಬಿಡಿಸಿದ್ರೆ ಅದು ಇನ್ನೊಂದು ಹೆಣ್ಣು ಮಕ್ಕಳ ಚಿತ್ರ ಬಿಡಿಸಿದ್ರೆ ಅದು ಬಾಲ ಆಯ್ತು. ಹೀಗೆ ನಾನಾ ಭಂಗಿಗಳಲ್ಲಿ 9 ಹೆಣ್ಣು ಮಕ್ಕಳ ಚಿತ್ರವನ್ನು ಬಿಡಿಸಿದಾಗ ಅದು ನವನಾರಿ ಕುಂಜರ. ನೋಡ್ಲಿಕ್ಕೆ ಒಂದಾನೆ ಅಂತ, ಆದ್ರೆ ಹತ್ತಿರ ನೋಡಿದರೆ ಒಂದೊಂದು ಅವಯವನೂ ಕೂಡ ಪರಿಪೂರ್ಣವಾದ ಒಂದು ಸ್ತ್ರೀ ರೂಪ ಆಗಿದೆ. ಅದರಂತೆ ನಮ್ಮ ದೇಹದಲ್ಲಿ ಅಧಿಷ್ಠಾನ, ಕೈ, ಕಾಲು ಎಲ್ಲ ಅಪೂರ್ಣ, ಒಂದೊಂದು ಅಪೂರ್ಣ. ಆದ್ರೆ ಪರಮಾತ್ಮ ಮಾತ್ರ
ಒಂದೊಂದರಲ್ಲಿಯೂ ಕೂಡ ಪರಿಪೂರ್ಣವಾದ ರೂಪದಿಂದ ಸೇರಿದ್ದಾನೆ.